ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ 23 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ ಇವಾಗ. ಮಗಳು ಸದ್ಯಕ್ಕೆ ಈ ಥರ ಪರಿಸ್ಥಿತಿನಲ್ಲಿದ್ದಾಳೆ, ದಯವಿಟ್ಟು ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ಇಲ್ಲಿವರೆಗೂ ಏನು ಸಿಸ್ಟರ್ ಹೇಳಿದ್ರು, ಸೊ ಇದು ಮಗು ಕಂಡೀಷನ್. ಡೈಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ ಈ ಥರ ಒಂದಿಷ್ಟು ಕೇಸಸ್ ಬರ್ತಾ ಇರೋದು. ಆದರೆ ಇವ್ರಿಗೆಲ್ಲ ಕರೆಕ್ಟಾಗಿ ಒಂದು ಹೆಲ್ಪ್ ರೀಚ್ ಆಗಬೇಕು ಅಂತಂದ್ರೆ ನೀವುಗಳು ಇದಕ್ಕೆ ಕಾರಣ. ದಯವಿಟ್ಟು ನೀವು ಸಾಧ್ಯವಾದಷ್ಟು ಶೇರ್ ಮಾಡಿ ಅಥವಾ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ, ಡೊನೇಟ್ ಮಾಡಿ. ಈ ಹಿಂದೆನೂ ನಾನು ವಿಡಿಯೋ ಮಾಡಾಕ್ದಾಗ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದೇ ಒಂದು ನಂಬಿಕೆ ಮೇಲೆ ನಾವಿವತ್ತು ಶಂಕರ್ ಹಾಸ್ಪಿಟಲ್ ಹತ್ರ ಬಂದು ಮಗು ಕಂಡೀಷನ್ ನೋಡಿ ಆ ಪೇರೆಂಟ್ಸ್ ಜೊತೆ ಇದ್ದೀವಿ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಯಾಕೆಂದರೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದನೂ ಸಿಸ್ಟರ್ ಅಳ್ತಾನೆ ಇದ್ದಾರೆ. ನಾವು ಹಬ್ಬ ಅಂದರೆ ಅವ್ರ ಕಣ್ಣೀರು ಒರೆಸೋದು ಬಿಟ್ಟು ಈ ವಿಡಿಯೋ ಯಾವ ರೀತಿ ರೀಚ್ ಮಾಡಿಸ್ತೀವಿ ಅಥವಾ ಈ ವಿಡಿಯೋ ನೋಡೋರು ನೀವು ಯಾವ ಹಂತಕ್ಕೆ ಇದನ್ನು ರೀಚ್ ಮಾಡಿಸಿ ಏನು ನಿಮ್ಮ ಕಡೆಯಿಂದ ಸಪೋರ್ಟ್ ಮಾಡ್ತೀರಾ ಈ ಒಂದು ಫ್ಯಾಮಿಲಿಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇನ್ನೊಂದು ಕೇಳ್ಕೊಳ್ಳೋದು ಏನಂತಂದರೆ, ಇವತ್ತು ವಿಷಯ ತಿಳಿದ ತಕ್ಷಣ ನಾನು ಬಂದೆ ಆ್ಯಂಡ್ ನನ್ನ ಜೊತೆ ನನ್ನ ಸ್ನೇಹಿತರು ಬಂದರು. ಸೊ ಇದೇ ರೀತಿ ದಯವಿಟ್ಟು ನೀವು ಯಾರಾದರೂ ಬಂದು ಒಂದು ವಿಡಿಯೋ ಮಾಡಿಕೊಡೋದ್ರಿಂದ ಒಂದು ಫ್ಯಾಮಿಲಿ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ಹತ್ತತ್ರ ಇವಾಗ ಒಂದು ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಸೊ ಅದು ಬಿಲ್ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಮಗು ಮುಂಚೆ ಯಾವ ರೀತಿ ಇತ್ತು, ಇವಾಗ ಯಾವ ಒಂದು ಸ್ಟೇಜಲ್ಲಿದೆ ಅನ್ನೋ ಫೋಟೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹತ್ತತ್ರ 23 ಲಕ್ಷ ಇವಾಗ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಒಂದು ವಿಡಿಯೋ ಎಷ್ಟೋ ಜನಕ್ಕೆ ರೀಚ್ ಆಗುತ್ತೆ. ಯಾರೋ ಒಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತಿರತ್ತೆ, ಬಟ್ ಅವರಿಗೆ ಈ ವಿಷಯ ಗೊತ್ತಿರಲ್ಲ. ಅದನ್ನು ತಿಳಿಸೋದಕ್ಕೆ ನೀವು ಒಂದು ಕಾರಣ ಆಗ್ತೀರಾ. ಸಾಧ್ಯವಾದಷ್ಟು ನನ್ನ ಕಡೆ ಏನಾಗುತ್ತೆ ನಾನು ಸಪೋರ್ಟ್ ಮಾಡ್ತೀನಿ ಸಿಸ್ಟರ್, ಹೆದರ್ಕೋಬೇಡಿ. ಯಾಕೆಂದರೆ ಕರ್ನಾಟಕ ಜನತೆ ನಿಮ್ಮ ಜೊತೆಗಿದ್ದಾರೆ. ಪ್ಲೀಸ್ ಎಲ್ಲರೂ ನಿಮ್ಮ ಕೈಲಾದಷ್ಟು ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ಹಾಕಿ ನಮ್ಮ ಪಾಪನ ಉಳಿಸ್ಕೊಡಿ ಅಂತ ಕೇಳ್ಕೊತೀನಿ.